ಹಾಯ್ ಎವ್ರಿವನ್, ಗುಡ್ ಮಾರ್ನಿಂಗ್. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಆಗಿದೆ, ವರ್ಕೌಟ್ ಬ್ಲಾಗು. ಹಾಗೆ ಮಾರ್ನಿಂಗ್ ಎದ್ದ ತಕ್ಷಣ ಲೆಮನ್ ವಾಟರ್ನ ತೊಗೊಂಡೆ. ಇದು ಸ್ಪೆಷಲ್ ಡ್ರಿಂಕು. ಹಾಗೆ ವರ್ಕೌಟ್ನ ಸ್ಟಾರ್ಟ್ ಮಾಡೋಕ್ಕೆ ಹೋದೆ. ಡ್ರಿಂಕ್ ಕುಡಿದು ಈ ಡ್ರಿಂಕ್ನ ಕುಡಿದ್ಮೇಲೆ ನನಗೆ ತುಂಬ ರಿಸಲ್ಟ್ ಬಂತು. ಈ ಒಂದು ಹೆಲ್ತಿ ಡ್ರಿಂಕ್ನ ಮಾಡೋದ್ರಿಂದ ನಿಮಗೆ ಬಾಡಿಲಿ ಯಾವುದೇ ರೀತಿ ಫ್ಯಾಟು ಕೂಡ ಫುಲ್ ಆಲ್ ಓವರ್ ಬಾಡಿ ಫ್ಯಾಟ್ ಕಮ್ಮಿ ಆಗುತ್ತೆ. ಇದನ್ನೇ ನಾನು ಒಬ್ಬರು ಅಂದರೆ ಆಯುರ್ವೇದಿಕ್ಕಿಂದ ಅವರು ಮೆಡಿಸನ್ ತೊಗೊಳ್ತಿದ್ರು. ಅವರಿಗೆ ಅದನ್ನು ಡ್ರಿಂಕ್ನ ಪ್ರಿಫರ್ ಮಾಡಿದ್ರಂತೆ. ಅವರಿಂದ ನಾನು ಕೇಳಿಕೊಂಡೆ. ಅಂದರೆ ಅವರು ಅಷ್ಟು ಸಣ್ಣ ಆಗಿದ್ದರು. ಎಲ್ಲರೂ ಕೇಳ್ತಿದ್ರು, ಏನು ಕುಡಿದು ಇಷ್ಟೊಂದು ಸಣ್ಣ ಆಗಿದ್ದೀರಲ್ಲ ಅಂತ. ಅದನ್ನು ಕುದಿಸ್ಕೊಂಡು ಅರ್ಧ ಲೋಟದಷ್ಟು ತೊಗೊಂಡು ಅದಕ್ಕೆ ಇನ್ನು ಉಳ್ದ ಅರ್ಧದಷ್ಟು ಬರೀ ಬಿಸಿ ನೀರನ್ನ ಹಾಕ್ಕೊಳ್ತಿದ್ದೀನಿ. ಹಾಗೆ ಒಂದು ಸ್ವಲ್ಪ ಲೆಮನ್ ಕೂಡ ಹಾಕ್ಕೊಳ್ತಿದ್ದೀನಿ. ಸಖತ್ತು ಕಹಿ ಇರುತ್ತೆ. ಇದು ಅಡ್ಜಸ್ಟ್ ಮಾಡ್ಕೊಂಡು ಕುಡಿಬೇಕು ಸಣ್ಣ ಆಗಬೇಕು ಅಂದರೆ. ಇದು ವಂಡರ್ಫುಲ್ ಸೂಪರ್ ಡ್ರಿಂಕ್ ಅಂತಲೇ ಹೇಳ್ಬೋದು. ವರ್ಕೌಟ್ನ ಸ್ಟಾರ್ಟ್ ಮಾಡಿದ್ದೀನಿ. ಡೈಲಿ ಮಾಡೋ ಥರನೇ ಎಕ್ಸಸೈಸ್ನ ಮಾಡ್ಕೊಳ್ತಿದ್ದೀನಿ. ಇದರಲ್ಲಿ ತುಂಬ ಎಫೆಕ್ಟಿವ್ ಆಗಿರುತ್ತೆ ನಾನು ಮಾಡೋವಂಥ ಎಕ್ಸಸೈಸ್. ಈ ರೀತಿ ತುಂಬ ಬೇಗನೆ ಹೊಟ್ಟೆ ಕರಗೋದಕ್ಕೆ ನಿಮಗೆ ಹೆಲ್ಪ್ ಮಾಡುತ್ತೆ. ಈ ರೀತಿ ಎಕ್ಸಸೈಸ್ಗಳನ್ನ ನೀವು ಮಾಡ್ಕೋಬೇಕು. ಹಾಗೆಯೇ ಇದು 2 ಸೆಟ್ ಮಾಡ್ಕೊಳ್ಳಿ. 22 ಸೆಟ್, 23 ಸೆಟ್. ಸಿಂಪಲ್ಲಾಗಿ ನಿಮಗೆ ಮನೆಯಲ್ಲೇ ಮಾಡುವಂಥ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತೀನಿ. ಅದರಲ್ಲೂ ನಿಮಗೆ ತುಂಬ ಕಷ್ಟ ಆಗಬಾರ್ದು. ಅಂದರೆ ಬಿಗಿನರ್ಸ್ಗಳಿಗೆ ತುಂಬ ದಪ್ಪ ಇರೋರಿಗೆ ಹೊಟ್ಟೆ ಎಲ್ಲ ಬಗ್ಸಿ ಮಾಡೋದಕ್ಕಾಗೋದಿಲ್ಲ. ಹಾಗಾಗಿ ಸಿಂಪಲ್ಲಾಗಿ ಫಸ್ಟು ಈ ರೀತಿ ಎಕ್ಸಸೈಸ್ಗಳನ್ನೇ ಮಾಡ್ಕೊಳ್ಳಿ. ಕಾಲು ಕೂಡ ಈ ರೀತಿ ಬೆಂಡ್ ಮಾಡೋದ್ರಿಂದ ನಿಮಗೆ ಫಸ್ಟ್ ಡೇ ಸೆಕೆಂಡ್ ಡೇ ಪೇಯ್ನ್ ಆಗುತ್ತೆ. ಆದರೂ ಕೂಡ ನೀವು ಅಡ್ಜಸ್ಟ್ ಮಾಡಿಕೊಂಡು ಮಾಡಿಕೊಳ್ಳೇಬೇಕು ವೆಯ್ಟ್ ಲಾಸ್ನ ಕಮ್ಮಿ ಮಾಡ್ಕೋಬೇಕು ಅಂದರೆ. ಹಾಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ಆಲ್ ಓವರ್ ಫುಲ್ ಬಾಡಿ ವೆಯ್ಟ್ನ ನೀವು ಕಮ್ಮಿ ಮಾಡ್ಕೋಬೋದು. ಈ ರೀತಿ ಬೆಂಡಾಗಿ ಲೆಗ್ನ ಮೇಲೆತ್ತಿ ಹ್ಯಾಂಡ್ ಟ್ವಿಸ್ಟ್ ಮಾಡಿ ಮಾಡೋದ್ರಿಂದ ನಿಮಗೆ ತುಂಬ ಬಾಡಿ ಫುಲ್ ಎಕ್ಸಸೈಸ್ ಆಗಿ ಬಾಡಿಗೆ ಫುಲ್ ಬರುತ್ತೆ. ಈ ರೀತಿ ನೀವು ಲೆಗ್ನ ಎತ್ತಿ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಲೆಗ್ಗಲ್ಲಿ ಮತ್ತು ಬ್ಯಾಕ್ ಏನು ಬೊಜ್ಜು ಬಂದಿರುತ್ತೋ ಅದನ್ನೆಲ್ಲ ಕಮ್ಮಿ ಮಾಡ್ಕೋಬೋದು. ನಾನು ತುಂಬ ಸಿಂಪಲಾಗಿರೋ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಿದ್ದೀನಿ. ತುಂಬ ಕಷ್ಟ ಅಂದರೆ ಇದು ಲೆಗ್ ಎತ್ತಿ ಮಾಡೋದಿರುತ್ತಲ್ಲ, ಅದೇ ನಿಮಗೆ ಕಷ್ಟ ಆಗ್ಬೋದು. ನೀವು ನಿಧಾನವಾಗಿ ಒಂದು 2-3 ಒಂದು 10 ಡೈಲಿ ಒಂದು 10 ಮಾಡ್ಕೊಂಡು ಹೋದರೆ ಒಂದು 5 ದಿನದಲ್ಲಷ್ಟರಲ್ಲಿ ನಿಮಗೆ ಪೂರ್ತಿಯಾಗಿ ಎಕ್ಸಸೈಸ್ನ ಮಾಡೋದಕ್ಕೆ ರೂಢಿ ಆಗುತ್ತೆ. ಆರಾಮಾಗಿ ನೀವು ಲೆಗ್ ಎತ್ತಿ ಕೂಡ ಎಕ್ಸಸೈಸ್ನ ಮಾಡ್ಕೋಬೋದು. ಈ ರೀತಿಯೆಲ್ಲ ನೀವು ಆರಾಮಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನನ್ನ ಜೊತೆ ಯಾರ್ಯಾರು ಡಯಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ ಅಂತ ಕೂಡ ಒಬ್ಬರಾದರೂ ಕಮೆಂಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಹಾಗೆ ಹೊಸಬ್ರು ನೋಡ್ತಾಯಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಸಪೋರ್ಟ್ನ ಮಾಡಿ. ಇದೇ ರೀತಿ ಮುಂದೆ ಕೂಡ ಹೊಸ ಡಯಟ್ ಪ್ಲ್ಯಾನ್, ಎಕ್ಸಸೈಸ್ ಮತ್ತು ಹೆಲ್ತಿ ಡ್ರಿಂಕ್ ಅದನ್ನೆಲ್ಲ ವಿಡಿಯೋನ ಹಾಕ್ತಾ ಇರೋಣ. ಅದ್ರ ಜೊತೆ ಕುಕ್ಕಿಂಗ್ ವಿಡಿಯೋ ಕೂಡ ನೋಡ್ಕೊಳ್ಳೋಣ. ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹೊಟ್ಟೆ ಬೊಜ್ಜು ಮತ್ತು ಹ್ಯಾಂಡಲ್ಲಿ ಫುಲ್ ಬಾಡಿಗೆ ಎಕ್ಸಸೈಸ್ ಆಗುತ್ತೆ. ಚೆಸ್ಟ್ ಕೂಡ ಎಕ್ಸಸೈಸ್ ಆಗುತ್ತೆ. ನಿಮಗೆ ಚೆಸ್ಟು ನಿಮಗೆ ಕರೆಕ್ಟ್ ಶೇಪಿಗೆ ಬರೋದಕ್ಕೆ ಹೆಲ್ಪ್ ಆಗುತ್ತೆ. ಮತ್ತು ಈ ರೀತಿ ಕೂತು ಲೆಗ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಕಾಲು ನೋವು ಏನಿರುತ್ತೋ ಅದು ಕಮ್ಮಿ ಆಗುತ್ತೆ. ಇದು ಕಾಲು ನೋವು ಇರೋರಿಗಂತೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ. ಹಾಗೆ ನಾನೇನು ಮಾರ್ನಿಂಗ್ ಡ್ರಿಂಕ್ ಸ್ಪೆಷಲ್ ಡ್ರಿಂಕ್ ಅನ್ನೋ ಅದನ್ನು ಮಿಸ್ ಮಾಡಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಆ ಡ್ರಿಂಕ್ನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಅದೇನು ನಾನು ಹಳೆ ವಿಡಿಯೋದಲ್ಲೇ ಹಾಕಿದ್ದೆ. ಅದನ್ನು ಯಾವ ರೀತಿ ಏನು ಸೊಪ್ಪು ತಂದು ಮಾಡಿರೋ ಅಂಥದ್ದು. ಹೊಲದಲ್ಲಿ ಹಳ್ಳಿ ಕಡೆ ಎಲ್ಲ ಹೊಲದಲ್ಲೂ ಕೂಡ ಬಿಟ್ಟಿರುತ್ತೆ ಆ ಸೊಪ್ಪು. ಅದರ ಹೆಸರು ಒಂದು ನೆಲನೆಲ್ಲಿ ಅಂತ, ಇಂಗ್ಲೀಷಲ್ಲಿ ಏನಂತಾರೋ ಗೊತ್ತಿಲ್ಲ ನನಗೆ. ಅದನ್ನು ನಿಜವಾಗ್ಲೂ ನಿಮಗೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯೂಸ್ ಮಾಡ್ಕೊಳ್ಳಿ. ಜಸ್ಟ್ ಅದನ್ನ ಕುದಿಸ್ಬಿಟ್ಟು ಕುಡಿಯೋದಷ್ಟೇ. ಒಂದು ಕಾಫಿ ಲೋಟದಷ್ಟು ಮಾಡಿಕೊಂಡು ಇದರ ರಿಸಲ್ಟ್ನ ನಾನು ಬೆಳಗ್ಗೆ ಕುಡ್ದಿದ್ದೆ. ನೈಟ್ ಅಷ್ಟರಲ್ಲಿ
ಇದು ನೈಟು ನನಗೆ ಫುಲ್ ಹೊಟ್ಟೆ ಒಳಗೆ ಏನು ಗಲೀಜಿರುತ್ತೋ ಅದೆಲ್ಲ ಈಚೆ ಬಂತು. ಅಂದರೆ ವಾಮಿಟ್ ಆಯಿತು, ಒಂದು 5-6 ಸಲನೇ ವಾಮಿಟ್ ಆಯಿತು. ರಾತ್ರಿ ಕೂಡ ಊಟ ಸೇರಲಿಲ್ಲ. ರಾತ್ರಿ ಹಾಗೆ ಮಲಗಿದ್ದೆ, ಊಟ ಮಾಡಿದೆ, ಅದು ಕೂಡ ವಾಪಸ್ ಬಂತು. ಮುದ್ದೆ ಊಟ ಮಾಡಿದ್ದೆ ನೈಟು. ಇದನ್ನು ರಿಸಲ್ಟ್ ಶೇರ್ ಮಾಡಲೇಬೇಕು ಅಂತ ಹೇಳ್ತಿದ್ದೀನಿ. ಈ ರೀತಿ ರಿಸಲ್ಟ್ ಬಂದಿದೆ ನನಗೆ. ಮತ್ತು ಇನ್ನು ನೆಕ್ಸ್ಟ್ ಡೇಯಿಂದ ಏನೂ ಆಗೋದಿಲ್ಲ. ನಿಮಗೆ ತಲೆನೋವು ಬರ್ತಿರುತ್ತಲ್ಲ ಅದು ಕೂಡ ಕಮ್ಮಿ ಆಗುತ್ತೆ. ನಿದ್ದೆ ಬರಲ್ವಲ್ಲ ಅದು ಅಂಥವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗಿರುತ್ತೆ. ನಿದ್ದೆ ಕೂಡ ಬರುತ್ತೆ ನಿಮಗೆ ಚೆನ್ನಾಗಿ. ನನಗೆ ಬಂದಿರೋಂಥ ರಿಸಲ್ಟ್ನ ನಾನು ನಿಮಗೆ ಶೇರ್ ಮಾಡ್ತೀನಿ. ಒಂದೇ ದಿನದಲ್ಲಿ ಇಷ್ಟು ರಿಸಲ್ಟ್ ಬಂದಿದೆ, ನಿಮಗೂ ಕೂಡ ಬರುತ್ತೆ ಅಂದ್ಕೊಂಡಿದ್ದೀನಿ. ಮಿಸ್ ಮಾಡದೆ ಈ ಥರ ಸೊಪ್ಪು ಸಿಕ್ಕಿದ್ರೆ ನೀವು ತೊಗೊಳ್ಳಿ. ಹಾಗೆ ವರ್ಕೌಟ್ ಮುಗಿದ್ಮೇಲೆ 11 ಗಂಟೆ ಹಂಗೆ ನಾನು ಆ್ಯಪಲ್ ಜ್ಯೂಸನ್ನ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ GS ಸೀಡ್ಸ್ನ ನೆನೆ ಹಾಕಿದ್ದೆ, ಅದನ್ನು ಕೂಡ ಸೇರಿಸ್ಕೊಂಡು ಕುಡ್ಕೊಂಡೆ. ಆ್ಯಪಲ್ ಜ್ಯೂಸ್ ಅಂದರೆ ನನಗೆ ತುಂಬ ಇಷ್ಟ ಆಗುತ್ತೆ. ಅದನ್ನ ಮುಗಿಸ್ಕೊಂಡು ಹಾಗೆ 1 o'clock ಹಂಗೆ ನಾನು ಊಟಕ್ಕೆ ಪ್ರಿಪೇರ್ ಮಾಡ್ಕೋಬೇಕಿತ್ತು. ಊಟಕ್ಕೆ ನಾನು ರೊಟ್ಟಿ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಗಲಕಾಯಿ ತಂದಿದ್ದು, ಹಾಗಲಕಾಯಿ ಪಲ್ಯ ರೊಟ್ಟಿನ ಮಾಡ್ಕೊಳ್ತಿದ್ದೆ. ಸ್ವಲ್ಪ ಆಯಿಲ್ ಹಾಕ್ತಿದ್ದೀನಿ, ಹಾಗೆ ಜೀರಿಗೆ ಮತ್ತು ಸಾಸಿವೆನ ಹಾಕ್ಕೊಳ್ತೀನಿ. ಇದು ಸೇರಿಸ್ಕೊಳ್ತೀನಿ ಎಣ್ಣೆ ಕಾಯ್ದ ನಂತರ. ಅದು ಚಟಪಟ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಕರಿಬೇವು ಮತ್ತು ಈರುಳ್ಳಿನ ಸೇರಿಸ್ಕೊಳ್ಳೋಣ. ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನೀಟಾಗಿ ಫ್ರೈ ಆದಮೇಲೆ ಇದಕ್ಕೆ ಟೊಮೊಟೊನ ಸೇರಿಸ್ಕೊಳ್ತೀನಿ. ಸ್ವಲ್ಪ ಟೊಮೊಟೊ ಜಾಸ್ತಿ ಹಾಕ್ಕೊಳ್ತೀನಿ. ಅದೇನು ಕಹಿ ಇರುತ್ತಲ್ಲ, ಹುಳಿ ಹಾಕಿದರೆ ಸ್ವಲ್ಪ ಕಹಿ ಕಮ್ಮಿ ಆಗುತ್ತೆ ಅಂತ. ಫಸ್ಟೆಲ್ಲ ನಾನು ಹಾಗಲಕಾಯಿ ಪಲ್ಯ ತಿಂತಲೇ ಇರಲಿಲ್ಲ. ಈಗ ಡಯಟ್ ಸ್ಟಾರ್ಟ್ ಮಾಡೋದ್ರಿಂದ ಹಾಗಲಕಾಯಿ ಪಲ್ಯನ ರೂಢಿ ಮಾಡ್ಕೊಂಡಿದ್ದೀನಿ. ಹಾಗಲಕಾಯಿ ನಿಮಗೆ ಡಯಟ್ಗೆ ತುಂಬ ಒಳ್ಳೆಯದು. ವೆಯ್ಟ್ನ ಕಮ್ಮಿ ಮಾಡೋದಕ್ಕೂ ಹೆಲ್ಪ್ ಮಾಡುತ್ತೆ ನಿಮಗೆ. ಹಾಗೆ ಇಲ್ಲಿ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪುಡಿನ ಮತ್ತು ಅರಿಶಿನ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಸ್ವಲ್ಪ ನೀರು ಹಾಕಿ ಬೇಯಿಸ್ಕೋಬೇಕು. ಇದು ಮಸಾಲೆ ಬೇಯಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊಳ್ತೀನಿ. ಇದು ನೀರು ಸೇರಿಸಿ, ಇದು ಸ್ವಲ್ಪ ನೀರು ಗಟ್ಟಿ ಆದಮೇಲೆ ಸ್ವಲ್ಪ ನೀರು ಹೋಗೋವರೆಗೂ ಕುದಿಸ್ಕೊಳ್ಳಿ. ಆನಂತರ ಹಾಗಲಕಾಯಿನ ಹಾಕಿ ಬೇಯಿಸಿ ತಿರುಗಿಸ್ಕೊಳ್ಳಿ. ಹಾಗೆ ಸ್ವಲ್ಪ ಇಲ್ಲಿ ನಾನು ಬೀನ್ಸ್ ಕೂಡ ಕಟ್ ಮಾಡಿಟ್ಕೊಂಡಿದ್ದೆ. ಹಾಗಲಕಾಯಿ ಸ್ವಲ್ಪ ಇತ್ತು ಅಂತ, ಎಲ್ರಿಗೂ ಆಗಬೇಕು ಅಂತ ಬೀನ್ಸ್ ಕೂಡ ಕಟ್ ಮಾಡಿ ಹಾಕಿದ್ದೀನಿ. ನೀವು ಬೀನ್ಸ್ನ ಹಾಕ್ಕೊಳ್ಳೋದಿದ್ರೆ ಹಾಕ್ಕೋಬೋದು, ಕೈ ಕೂಡ ಕಮ್ಮಿ ಆಗುತ್ತೆ. ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು ಈ ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಸ್ವಲ್ಪ ಹಾಗೆ ಕಮ್ಮಿ ಉರಿ ಇಟ್ಟು ಬೇಯಿಸ್ಕೊಳ್ಳೋಣ. ಇದು ಬೀನ್ಸ್ ಹಾಕಿರೋದ್ರಿಂದ ಸ್ವಲ್ಪ ಬೇಯಬೇಕು ಅದು, ಹಾಗಾಗಿ ಅದು ರೆಡಿಯಾಗಿದೆ. ಈಗ ನಾನಿಲ್ಲಿ ರೊಟ್ಟಿನ ಮಾಡ್ಕೊಳ್ತಿದ್ದೀನಿ. ನಾನು ಇದೇ ರೀತಿ ರೊಟ್ಟಿನ ತಟ್ಕೊಳ್ಳೋದು. ಸ್ವಲ್ಪ ಹಿಟ್ಟನ್ನು ತಗೊಂಡು ರೌಂಡ್ ಮಾಡಿ ಈ ರೀತಿ ಚಪಾಟಿಯಾಗಿ ಮಾಡಿಕೊಂಡು ಸ್ವಲ್ಪ ಕೆಳಗೆ ಹಸಿಟ್ಟು ಹಾಕಿ ಮೇಲೆ ಕೂಡ ಸ್ವಲ್ಪ ಹಸಿಟ್ಟು ಹಾಕ್ಕೊಂಡು ಈ ರೀತಿ ಬೆರಳಲ್ಲೇ ತಟ್ತೀನಿ ನಾನು. ಕೆಲವೊಬ್ಬರು ಪೇಪರ್ ಮೇಲೆ ತಟ್ತಾರೆ. ನಾನು ನಮ್ಮ ಕಡೆ ಹಳ್ಳಿ ಭಾಷೆ ಹೇಗೆ ಮಾತಾಡ್ತೀನೋ ಹಾಗೇನೇ ವಿಡಿಯೋದಲ್ಲೂ ಕೂಡ ಹೇಳ್ತೀನಿ. ನನಗಂತೂ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ತಿನ್ನೋದಕ್ಕೆ. ಯಾರಿಗೆಲ್ಲ ಇಷ್ಟ ಆಗುತ್ತೆ, ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಇಷ್ಟಪಟ್ಟು ರೊಟ್ಟಿನ ತಿಂತಾರೆ. ಹಾಗೆ ಸ್ವಲ್ಪ ಮೇಲ್ಗಡೆ ಹಸಿಟ್ಟು ಹಾಕಿರ್ತೀವಲ್ಲ, ಹಾಗಾಗಿ ನೀರು ಕಾಯಿ ಮಾಡಿಕೊಂಡು ಒಂದು ಸಲ ಮೇಲ್ಗಡೆ ತೊಟ್ಕೊಳ್ತೀನಿ. ಮೇಲೆ ಬೆನ್ನಲ್ಲಿ ಒಂದು ಬಟ್ಟೆಲಿ ನೀರನ್ನ ಹರಡಿಸ್ಕೊಳ್ತೀನಿ. ಆನಂತರ ಮಗ್ಚಾಕೊಳ್ತೀನಿ. ಇದನ್ನು ಈ ರೀತಿ ಮಗ್ಚಾಕಿ ಬೇಯಿಸಿ ಈಗ ನನ್ನ ಲಂಚ್ ರೆಡಿಯಾಗಿದೆ. ಹಾಗಲಕಾಯಿ ಪಲ್ಯ ರೊಟ್ಟಿ ಇದನ್ನು ಮುಗಿಸ್ಕೊಳ್ಳೋಣ. ಹಾಗೆ ಸಂಜೆ ಈವ್ನಿಂಗ್
ಡ್ರೈ ಫ್ರೂಟ್ ಲಡ್ಡುನ ನಾನು ಮಾಡಿಟ್ಕೊಂಡಿದ್ದೆ. ಉಂಡೆ ಮಾಡಿರಲಿಲ್ಲ, ಹಾಗೆ ಬಾಕ್ಸಿಗೆ ಹಾಕಿಟ್ಟಿದ್ದೆ. ನಂಗೆ ಬೇಕಾದಾಗ ತೊಗೊಂಡು ಹಾಗೆ ಉಂಡೆ ಮಾಡಿಕೊಂಡು ತಿಂತೀನಿ. ತುಂಬ ಟೇಸ್ಟಿಯಾಗಿ ಬಂದಿತ್ತು. ಇದ್ರ ರೆಸಿಪಿನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅವಳು ಕೂಡ ಕೇಳ್ತಿದ್ಲು, ಅವಳಿಗೂ ಒಂದು ಉಂಡೆ ಕೊಟ್ಟು ನಾನು ಒಂದು ಸ್ವಲ್ಪ ತಿಂದ್ಕೊಂಡೆ. ಬರೀ ಡ್ರೈ ಫ್ರೂಟ್ಸ್ ಲಡ್ಡು ತಿಂದ್ಕೊಂಡೆ ಅಷ್ಟೇ. ನೈಟ್ ಹೇಳಿದೆ, ನನಗೆ ಊಟ ಸೇರಲಿಲ್ಲ. ಹಾಗೆ ಸ್ವಲ್ಪ ಗಂಜಿ ಕೂಡ ಲಾಸ್ಟಿಗೆ ಮಾಡ್ಕೊಂಡು ಕುಡಿದೆ, ಅದು ಕೂಡ ಇರಲಿಲ್ಲ. ಓಕೆ, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಥ್ಯಾಂಕ್ ಯು.